ಗುರುಗಳೇ, ಬಾಬಾಗೆ ನೈವೇದ್ಯವಾಗಿ ಏನೆಲ್ಲ ಕೊಡ್ಬೋದು? ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ನೀವು? ಖಂಡಿತವಾಗ್ಲು ನೋಡಿ, ಬಾಬಾ ಅವ್ರಿಗೆ ನಾನು ಆಗ್ಲೇ ಹೇಳಿದಾಗೆ ಯಾವುದೇ ನಿಯಮಗಳಿರೋದಿಲ್ಲ. ಅವ್ರು ಹೇಗೆ ಅಂದ್ರೆ, ನೀವು ಪ್ರೀತಿಯಿಂದ ಏನ್ ಕೊಟ್ರು ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೊಂದು ಉಪಕಥೆ ಹೇಳೋದಾದ್ರೆ, ಒಂದ್ಸಾರಿ ಬಾಬಾರವರು ಹೀಗೆ ಸಭೆಯಲ್ಲಿ ಕೂತಿರ್ತಾರೆ. ಅನೇಕ ಜನ ಅವರಿಗೆ ಮಧ್ಯಾಹ್ನದಕ್ಕೆ ಊಟ ತಂದಿರ್ತಾರೆ. ಶ್ರೀಮಂತರು, ತುಂಬಾ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅವರಿಗೆ ವಿಧ ವಿಧವಾದಂತ ಅಡಿಗೆಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ. ಅದ್ರಲ್ಲಿ ಒಬ್ರು ಬಡವ ಮುದುಕಿ ಒಬ್ರು ಬಂದಿರ್ತಾರೆ. ಅವರು ಕೂಡ ಅಡಿಗೆ ಮಾಡ್ಕೊಂಡ್ ಬಂದಿರ್ತಾರೆ ಬಾಬಾರವ್ರಿಗೆ. ಆದ್ರೆ ಅಲ್ಲಿರುವಂತ ಶ್ರೀಮಂತರನ್ನ ನೋಡಿ ಅವರು ತುಂಬಾ ದೂರದಲ್ಲಿ ಹೋಗಿ ಒಂದು ಮರದಡೆ ಕುತ್ಕೊಂಡ್ಬಿಡ್ತಾರೆ. ಬಾಬಾ ಕಾಯ್ತಾ ಇರ್ತಾರೆ, ನನ್ನ ಅಡಿಗೆ ಇನ್ನೂ ಬಂದಿಲ್ಲ, ನನ್ನ ಊಟ ಇನ್ನೂ ಬಂದಿಲ್ಲ ಅಂತ. ಆಗ ಶ್ಯಾಮ್ನ ಕರೆದು ಹೇಳ್ತಾರೆ, ಅಲ್ಲಿ ತುಂಬಾ ದೂರದಲ್ಲಿ ಒಬ್ರು ಮುದುಕಿ ಕೂತಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ. ಶ್ಯಾಮ್ ಅಂದ್ರೆ ಬಾಬಾರವರು ಸಹಪಾಠಿ, ಅವ್ರ ಜೊತೆಲಿ ಇದ್ದಂಥವ್ರು. ಆಗ ಶ್ಯಾಮ್ ಹೋಗಿ ಆ ಮುದುಕಿ ಕರ್ಕೊಂಡ್ ಬರ್ತಾರೆ. ಮುದುಕಿ ಬಂದು ನೋಡ್ತಾರೆ, ಬಾಬಾ ಅವ್ರ ಮುಂದೆ ತುಂಬಾ ವಿಧ ವಿಧವಾದಂತ ಭಕ್ಷ್ಯಭೋಜಗಳೆಲ್ಲ ಶ್ರೀಮಂತರು ಮಾಡ್ಕೊಂಡ್ ಬಂದಿರ್ತಾರೆ. ಬಾಬಾ ಕೇಳ್ತಾರೆ ಆ ಮುದುಕಿನ, ನನ್ಗೋಸ್ಕರ ಏನ್ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಿ, ಏನ್ ತಗೊಂಡ್ಬಂದಿದ್ದೀರಾ ಅಂತ. ಬಾಬಾ ಆ ಮುದುಕಿ ಹೇಳ್ತಾರೆ, ಇಲ್ಲ ನಾನು ಏನೂ ತಂದಿಲ್ಲ. ಅವ್ರಿಗೆ ನಾಚಿಕೆ ಆಗ್ಬಿಡುತ್ತೆ, ಇಷ್ಟೊಂದು ವಿಶೇಷವಾಗಿರುವಂತ ಅಡಿಗೆ ಬಂದಿದೆ, ಇದ್ರ ಮಧ್ಯೆ ನಾನ್ ತಂದಿರೋ ಅಡಿಗೆ ಬಾಬಾ ತಿನ್ನಲ್ಲ ಅಂದ್ಬಿಟ್ಟು, ಇಲ್ಲ ನಾನು ಯಾವುದೇ ಅಡಿಗೆ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಬಾಬನ್ಗೆ ಏನ್ ಗೊತ್ತಿಲ್ಲ. ಬಾಬಾ ಏನ್ ಮಾಡ್ತಾರೆ, ಆ ಮುದುಕಿ ಹತ್ರ ಇರುವಂತ ಗಂಟನ್ನ ತಗೊಂಡು ಅದನ್ನ ಬಿಚ್ಚಿ ನೋಡಿದಾಗ ಅದರಲ್ಲಿ ರಾಗಿ ರೊಟ್ಟಿ ಮತ್ತೆ ಅವ್ರಿಗೆ ಅದಕ್ಕೆ ಬೇಕಾದಂತ ವಸ್ತುಗಳೇ ಇರುತ್ತೆ. ಬಾಬಾ ಆ ಶ್ರೀಮಂತರು ಬಂದಿರುವಂತ ಅಷ್ಟು ಭಕ್ಷ್ಯಭೋಜನಗಳನ್ನ ಅದನ್ನೆಲ್ಲವನ್ನ ಬಿಟ್ಟು ಆ ಮುದುಕಿ ತಂದಂತ ಪ್ರೀತಿಯಿಂದ ತಂದಿರುವಂತ ಭಕ್ತಿಯಿಂದ ತಂದಿರುವಂತ ಆ ಪ್ರಸಾದವನ್ನ, ರಾಗಿ ರೊಟ್ಟಿನ ತಿಂತಾರೆ. ಮತ್ತೆ ಅಲ್ಲಿ ಬಂದಿರುವಂತ ಎಲ್ಲಾ ಜನಗಳಿಗೂ ಕೂಡ ಅದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಬಾಬಾರವ್ರಿಗೆ ಇಂಥದ್ದೇ ಊಟ ಅಂತಿಲ್ಲ. ಅವರು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಭಿಕ್ಷಾಟನೆಗೆ ಹೋದ್ರೆ ಎಲ್ಲ ಮನೆಯಿಂದ ಅವರು ಭಿಕ್ಷೆ ಹಾಕ್ಸ್ಕೋತಾರೆ. ಅನ್ನ, ಹುಳಿ, ಸಾಂಬಾರು, ಮೊಸರು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಸ್ಕೊಂಡು ಅದನ್ನ ಪ್ರಾಣಿ ಪಕ್ಷಿಗಳಿಗೆಲ್ಲ ಹಂಚಿ ಆಮೇಲೆ ಅದನ್ನ ಒಂದು ಮುದ್ದೆ ಮಾಡಿ ಅವರು ಎಲ್ಲವನ್ನ ಕಲಸಿ ಮುದ್ದೆ ಮಾಡಿ ತಿಂತಾ ಇದ್ರು. ಅಂದ್ರೆ ಬಾಬನಿಗೆ ಯಾವುದೇ ರೀತಿಯಾದಂತ ಮಡಿ ಮೈಲಿಗೆನೂ ಇಲ್ಲ, ಯಾವುದೇ ರೀತಿಯಾದಂತ ರುಚಿ ಗೊತ್ತಿಲ್ಲ. ಬಡವ, ಶ್ರೀಮಂತ, ಇವನ್ ಹಿಂದೂ, ಇವನ್ ಕ್ರಿಶ್ಚಿಯನ್, ಇವನ್ ಮುಸ್ಲಿಂ, ಯಾವುದೇ ಭೇದ ಭಾವ ಇಲ್ಲ. ಹಾಗಾಗಿ ಬಾಬಾರವರಿಗೆ ನೀವು ಯಾವುದೇ ರೀತಿಯಾದಂತ ಪ್ರಸಾದವನ್ನು ಕೊಟ್ಟರು ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಯಾರು ಕೊಡ್ತಾರೋ ಅದನ್ನ ಅವ್ರು ಸ್ವೀಕಾರ ಮಾಡ್ತಾರೆ.